ಇವತ್ತು ನಮ್ಮ ತಂದೆಯವರಾದಂಥ ಜವರೇಗೌಡರು ಹುಟ್ಟುಹಬ್ಬವನ್ನು ನಮ್ಮ ಅಂದ್ರಳ್ಳಿ ಗ್ರಾಮದವರಾದಂಥ ಗೋಪಾಲಣ್ಣವರು ಹಾಗೂ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಮಹಿಳಾ ಅಧ್ಯಕ್ಷರಾದಂಥ ಸಾಕಮ್ಮನವರು ಮತ್ತು ನಮ್ಮ ಅರುಣ್ ಗೌಡರು ಮತ್ತು ಗಂಗರಾಜಣ್ಣವರು ಎಲ್ಲ ಈ ಸ್ಥಳೀಯ ಮುಖಂಡರುಗಳು ಸೇರಿಕೊಂಡು ಈ ಒಂದು ಜನಧನಿ ಆಶ್ರಮದಲ್ಲಿ ಅನಾಥಾಶ್ರಮದಲ್ಲಿ ನಮ್ಮ ತಂದೆಯವರು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಜನಸೇವಾ ಗೋಪಾಲಣ್ಣವರು ಈ ಆಶ್ರಮದ ಮಕ್ಕಳಿಗೆ ಕ್ರೀಡಾ ಸಮವಸ್ತ್ರವನ್ನು ಇವತ್ತು ಹಂಚಿ ಮತ್ತು ಇವತ್ತಿನ ದಿವಸದ ಊಟದ ವ್ಯವಸ್ಥೆ ಮಾಡಿ ಅವ್ರಿಗೆ ಸಿಹಿ ತಿನಿಸುಗಳನ್ನ ಹಂಚಿ ನಮ್ಮ ತಂದೆಯವ್ರ ಹುಟ್ಟುಹಬ್ಬವನ್ನು ಭಾಳ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅವ್ರ ಜೊತೆ ಪಾಲ್ಗೊಳ್ಳೋಕ್ಕೆ ನನಗೂ ಅವಕಾಶ ಮಾಡಿಕೊಟ್ರು. ಭಾಳ ಖುಷಿ ಆಗ್ತಾಯಿದೆ ಗೋಪಾಲಣ್ಣವ್ರು ಮಾಡ್ತಾರೆ ಕೆಲಸಗಳಿಂದ. ತಿರುಪತಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗಿದ್ದಾರೆ. ಹಾಗಾಗಿ ಇವತ್ತು ಅವರು ಯಾರಿಗೂ ಸಿಗೋಕ್ಕೆ ಇಲ್ಲಿ ಇರೋದಿಲ್ಲ ಬೆಂಗಳೂರಲ್ಲಿ. ಹಾಗಾಗಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿದ್ದಾವೆ. ಇನ್ನೊಂದು ಕಡೆ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿರುವಂಥ ಒಬ್ಬರು ವ್ಯಕ್ತಿ ಮನೆಗೆ ಹೋಗ್ತಾಯಿದ್ರು ಮಾತಾಡ್ಸೋಕ್ಕೆ, ಅವರು ಸಹಾಯ ಮಾಡೋಕ್ಕೆ. ಇದೇ ರೀತಿ ಏನೋ ಸಣ್ಣ ಪುಟ್ಟ ಕೆಲಸಗಳಿದ್ದಾವೆ. ಇವತ್ತು ನಮ್ಮ ತಂದೆಯವರು ಇವತ್ತು ಬೆಂಗಳೂರಲ್ಲಿಲ್ಲ, ಅವ್ರು ನಾಳೆ ಬರ್ತಾರೆ ದೇವಸ್ಥಾನದಲ್ಲಿ. ಎಲ್ಲರೂ ಎಲ್ಲ ಮುಖಂಡರುಗಳು ಎಲ್ಲ ಕಾರ್ಯಕರ್ತರುಗಳು ಕಡಖಂಡಿತವಾಗಿ ಕೆಲಸ ಮಾಡ್ತೀವಿ. ಚುನಾವಣೆ ಬಂದಂಥ ಕಾಲದಲ್ಲಿ ಪಕ್ಷದ ವರಿಷ್ಠರುಗಳು ಮತ್ತು ಸ್ಥಳೀಯ ಮುಖಂಡರುಗಳು ಏನು ತೀರ್ಮಾನ ಮಾಡ್ತಾರೋ ಅದರಂತೆ ನಾವೆಲ್ಲರೂ ಸೇರ್ಕೊಂಡು ಕೆಲಸ ಮಾಡ್ತೀವಿ. ಯಶವಂತಪುರ ಕ್ಷೇತ್ರದ ಜನತೆ ಪರವಾಗಿ ಟಿ.ಎನ್. ಜವರೇಗೌಡರು ಬಾಸ್ಗೆ ಹುಟ್ಟಿದಬ್ಬ ಶುಭಾಶಯ. JDS ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಜವರೇಗೌಡರಿಗೆ ನಮ್ಮೆಲ್ಲ ಸ್ನೇಹಿತರು ಸೇರಿ ಗೋಪಾಲಣ್ಣವರು ಸೇರೋ ಅವ್ರ ಮಗರ ಸಮ್ಮುಖದಲ್ಲಿ ಆಶ್ರಮಕ್ಕೆ ಇವತ್ತು ಒಂದು ಕ್ರೀಡಾ ಮತ್ತು ವಸ್ತ್ರ ಮತ್ತು ಈ ದಿನ ಬೆಳಗಿನ ಉಪಹಾರ ವ್ಯವಸ್ಥೆ ಮಾಡಿದರೆ ಧನ್ಯವಾದಗಳು. ಹಾಗೂ ನಮ್ಮ ಜವರೇಗೌಡರಿಗೆ ಭಗವಂತ ಆಯಸ್ಸು ಐಶ್ವರ್ಯ ಅಧಿಕಾರ ಕೊಟ್ಟು ಕಾಪಾಡಲಿ ಎಂದು ಈ ಕ್ಷೇತ್ರ ಜನತೆ ಪರವಾಗಿ ನಾನು ಅಭಿನಂದಿಸ್ತೇನೆ. ಜವರೇಗೌಡರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಿದ್ದೆ.